ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ನಾನು ಶಶಿಕಲಾ. ಈ ಕ್ಷಣದ ಪ್ರಮುಖ ಟಾಪ್ 10 ಸುದ್ದಿಗಳು. ಸ್ವಾತಂತ್ರ್ಯ ದಿನದಂದಾಗುವ ರಾಷ್ಟ್ರಧ್ವಜದ ಅಪಮಾನವನ್ನ ತಡೆಗಟ್ಟಲು ತಹಶೀಲ್ದಾರ್ ಇವರಿಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಹೌದು, ಕಲಘಟಗಿ ತಾಲೂಕಿನ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ಜಾಗೃತಿ ಮೂಡಿಸಿದ್ದು, ರಾಷ್ಟ್ರಧ್ವಜವು ರಾಷ್ಟ್ರದ ಆತ್ಮವಾಗಿದೆ. 15 ಆಗಸ್ಟ್ ಮತ್ತು 26 ಜನವರಿಯಂದು ಈ ರಾಷ್ಟ್ರಧ್ವಜವನ್ನ ಅಭಿಮಾನದೊಂದಿಗೆ ಪ್ರದರ್ಶಿಸಲಾಗುತ್ತದೆ. ಆದ್ರೆ ಅದೇ ದಿನ ಇದೇ ಕಾಗದ, ಪ್ಲಾಸ್ಟಿಕ್ನ ಚಿಕ್ಕ ಚಿಕ್ಕ ರಾಷ್ಟ್ರಧ್ವಜಗಳು ರಸ್ತೆಗಳ ಮೇಲೆ, ಕಸದ ತೊಟ್ಟಿ ಮತ್ತು ಚರಂಡಿಗಳಲ್ಲಿ ಹರಿದ ಅವ್ಯವಸ್ಥೆಯಲ್ಲಿ ಬಿದ್ದಿರುವುದು ಕಂಡುಬರುತ್ತದೆ. ಪ್ಲಾಸ್ಟಿಕ್ ಧ್ವಜಗಳು ಕೂಡಲೇ ನಾಶವಾಗುವುದಿಲ್ಲ. ಆದುದರಿಂದ ಅನೇಕ ದಿನಗಳವರೆಗೆ ಈ ರಾಷ್ಟ್ರಧ್ವಜಗಳ ಅನಾದರವಾಗುವುದನ್ನ ನೋಡಬೇಕಾಗುತ್ತದೆ. ರಾಷ್ಟ್ರಧ್ವಜದ ಈ ಅಪಮಾನವನ್ನ ತಡೆಗಟ್ಟಲು ಹಿಂದೂ ಜನ ಜಾಗೃತಿ ಸಮಿತಿಯ ಮೂಲಕ ಮುಂಬೈ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಈ ನಿಟ್ಟಿನಲ್ಲಿ ಆಲಿಕೆಯನ್ನ ನೀಡುವಾಗ ನ್ಯಾಯಾಲಯವು ಪ್ಲಾಸ್ಟಿಕ್ ರಾಷ್ಟ್ರಧ್ವಜಗಳಿಗಾಗುವ ಅಪಮಾನವನ್ನ ತಡೆಗಟ್ಟುವ ಆದೇಶವನ್ನ ಸರ್ಕಾರಕ್ಕೆ ನೀಡಿತು. ಅದಕ್ಕನುಸಾರ ಕೇಂದ್ರೀಯ ಮತ್ತು ರಾಜ್ಯ ಗೃಹ ಇಲಾಖೆ ಮತ್ತು ಶಿಕ್ಷಣ ವಿಭಾಗವು ಇದಕ್ಕೆ ಸಂಬಂಧಿಸಿದಂತೆ ಸುತ್ತೋಲೆಯನ್ನ ಹೊರಡಿಸಿತ್ತು. ಅಂಗಡಿಗಳಲ್ಲಿ ಮತ್ತು ಇ-ಕಾಮರ್ಸ್ ಜಾಲತಾಣದಲ್ಲಿ ತ್ರಿವರ್ಣಗಳ ಬಣ್ಣದ ಮಾಸ್ಕ್ಗಳ ಮಾರಾಟ ನಡೆದಿದೆ. ತ್ರಿವರ್ಣಗಳ ಮಾಸ್ಕ್ಗಳನ್ನು ಬಳಸುವುದರಿಂದ ರಾಷ್ಟ್ರಧ್ವಜದ ಪಾವಿತ್ರ್ಯಕ್ಕೆ ಧಕ್ಕೆಯಾಗುತ್ತದೆ. ಕನ್ನಡ ನಾಡು ನುಡಿಗಾಗಿ ಧಕ್ಕೆ ಬಂದ್ರೆ ಕನ್ನಡ ಸೇನೆ ಕರ್ನಾಟಕ ಮಾನ್ಯ ಪದಾಧಿಕಾರಿಗಳು ಒಗ್ಗೂಡಿ ಹೋರಾಟ ಮಾಡುವ ಕೆಲಸ ಮಾಡಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ಸಾಜಿದ್ ಖಾದ್ರಿ ತಿಳಿಸಿದ್ರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಕನ್ನಡ ಸೇನೆ ಕರ್ನಾಟಕ ಪದಾಧಿಕಾರಿಗಳ ಸಭೆಯಲ್ಲಿ ಮಾತನಾಡಿ, ಕನ್ನಡ ಭಾಷೆಗೆ ಇತಿಹಾಸ ಇದೆ. ಹೀಗಾಗಿ ನಮ್ಮ ಭಾಷೆಗೆ ಏನಾದರೂ ಧಕ್ಕೆ ಬಂದರೆ ಉಗ್ರವಾಗಿ ಹೋರಾಟ ಮಾಡಬೇಕು ಎಂದರು. ಇನ್ನು ಕನ್ನಡ ಸೇನೆ ಕರ್ನಾಟಕ ರಾಯಚೂರು ಜಿಲ್ಲಾಧ್ಯಕ್ಷ ಬಸವರಾಜ ಮರಕಂದಿನ್ನಿ ಮಾತನಾಡಿ, ಸಂಘಟನೆಗಳು ಬೆಳೆಯಬೇಕು ಅಂದ್ರೆ ಬಡವರ ಪರವಾಗಿ ನಾವು ಹೋರಾಟ ಮಾಡಿ ನ್ಯಾಯ ಕೊಡಿಸಿದಾಗ ಮಾತ್ರ ಸಂಘಟನೆ ಬೆಳೆಯುತ್ತದೆ ಎಂದರು. ಅದು ಮಕ್ಕಳಿಗೆ ಶಿಕ್ಷಣ ನೀಡುವ ಶಾಲೆ. ಆ ಶಾಲೆಗೆ ಒಬ್ಬರು ಚೇರ್ಮನ್ ಹಾಗೂ ಆಡಳಿತ ಕಮಿಟಿ ಇತ್ತು. ಕಮಿಟಿಯ ಚೇರ್ಮನ್ ಪ್ರಕರಣವೊಂದರಲ್ಲಿ ಸಿಲುಕಿಕೊಂಡ ಹಿನ್ನೆಲೆಯಲ್ಲಿ ಈಗ ಚೇರ್ಮನ್ ಶಾಲೆಗೆ ಬಂದಿಲ್ಲ. ಆದ್ರೆ ಶಿಕ್ಷಕರು ಸೇರಿ ಶಾಲೆಯ ಗೆಲ್ಪನ್ನ ಚೇರ್ಮನ್ ಅಂಡ್ ಕಮಿಟಿ ಎಲ್ಲವನ್ನ ನೋಡಿಕೊಂಡು ಹೋಗುತ್ತಿತ್ತು. ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ. ಸಮಯದಲ್ಲಿ ಏಕಾಏಕಿ ರಾಜು ಜೋಸೆಫ್ ಎನ್ನುವವರು ಶಾಲೆಗೆ ನುಗ್ಗಿ ಶಾಲೆಯ ಕಮಿಟಿಯಲ್ಲಿನ ಸದಸ್ಯರೊಬ್ಬರಿಗೆ ಮಾನಸಿಕ ಹಿಂಸೆ ನೀಡಿದ್ದಲ್ಲದೆ ಅಲ್ಲಿಯ ಕೆಲವು ಶಿಕ್ಷಕರಿಗೆ ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ ಎಂದು ಶಿಕ್ಷಕಿಯರು ಆರೋಪಿಸಿದ್ದಾರೆ. ಹೌದು, ಈ ಕುರಿತು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಹುಬ್ಬಳ್ಳಿ ಗದಗ ರಸ್ತೆಯ ಸೇಂಟ್ ಆಂಡ್ರೋಸ್ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕರು, ಈಗಾಗಲೇ ನಮ್ಮ ಶಾಲೆಗೆ ಆಡಳಿತ ಮಂಡಳಿ ಇದೆ. ನಮ್ಮ ಶಾಲೆಗೆ ಚಂದ್ರಶೇಖರ್ ಅವರು ಚೇರ್ಮನ್ ಆಗಿದ್ದಾರೆ. ಚಂದ್ರಶೇಖರ್ ಅವರು ನಮಗೆ ಸಂಬಳವನ್ನ ಪ್ರತಿ ತಿಂಗಳು ನೀಡುತ್ತಾ ಬಂದಿದ್ದಾರೆ. ಶಾಲೆಯನ್ನ ತುಂಬಾ ಸುಧಾರಿಸಲು ಕೂಡ ಶ್ರಮಿಸುತ್ತಿದ್ದಾರೆ. ಆದ್ರೆ ನಮ್ಮ ಚೇರ್ಮನ್ ಚಂದ್ರಶೇಖರ್ ಮೇಲೆ ಒಂದು ಪ್ರಕರಣ ಬಂದ ಹಿನ್ನೆಲೆಯಲ್ಲಿ ಅವರು ಈ ಕಡೆ ಬಂದಿಲ್ಲ. ಆದ್ರೆ ಇದನ್ನೇ ಬಂಡವಾಳ ಮಾಡಿಕೊಂಡು ರಾಜು ಜೋಸೆಫ್ ಅನ್ನುವವರು ತಮ್ಮದೊಂದು ಟೀಮ್ ಕಟ್ಟಿಕೊಂಡು ಶಾಲೆಗೆ ನುಗ್ಗಿ ಶಾಲೆಯ ಆಫೀಸ್ ಕಚೇರಿಯಲ್ಲಿ ಒಬ್ಬೊಬ್ಬರನ್ನು ಕರೆದು ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ. ಈ ಶಾಲೆಯಲ್ಲಿ ಮಹಿಳೆಯರೇ ಹೆಚ್ಚು ಕೆಲಸ ಮಾಡ್ತಿದ್ದಾರೆ. ರಾಜು ಜೋಸೆಫ್ ಅವರು ಶಾಲೆಯ ಆಡಳಿತ ಕಮಿಟಿ ಇನ್ನು ಮುಂದೆ ನಾವೇ ಅಂತಿದ್ದಾರೆ. ನಾಗರ ಪಂಚಮಿ ಮುಗಿದ ಮೇಲೆ ಬಂದು ಶಾಲೆ ಪ್ರಿನ್ಸಿಪಲ್ರನ್ನ ಬದಲಾಯಿಸಿದ್ದಾರೆ. ಇದರ ಬಗ್ಗೆ ಸ್ಥಳೀಯ ಪಾಲಿಕೆ ಸದಸ್ಯರಾದ ಧ್ರುವರಾಜ್ ಮಣಗುಂಟ್ಲ ಅವರಿಗೆ ಮಾಹಿತಿ ನೀಡಿದಾಗ ಅವರು ಬಂದು ಸಮಸ್ಯೆ ಪರಿಹಾರಕ್ಕೆ ಪ್ರಯತ್ನಿಸಿದ್ರು. ಆದ್ರೆ ರಾಜು ಜೋಸೆಫ್ ಅವರು 3 ಜನ ಪುರುಷ ಹಾಗೂ 2 ಮಹಿಳೆಯರನ್ನ ಕರೆದುಕೊಂಡು ಶಾಲೆಗೆ ನುಗ್ಗಿ ನಮಗೆ ಮಾನಸಿಕ ಜೊತೆಗೆ ಕೆಲವು ಶಿಕ್ಷಕರಿಗೆ ದೈಹಿಕ ಹಿಂಸೆ ನೀಡುತ್ತಿದ್ದಾರೆ. ಕಾನೂನುಬದ್ಧವಾಗಿ ಅವರು ಬರದೆ ಕಾನೂನು ಬಾಹಿರವಾಗಿ ಬಂದು ಶಾಲಾ ತರಗತಿಗಳು ನಡೆಯುತ್ತಿರುವ ಸಂದರ್ಭದಲ್ಲಿ ಹೀಗೆ ಮಾಡುವುದು ಎಷ್ಟು ಸರಿ ಎಂದು ಪ್ರಶ್ನೆ ಮಾಡಿದ್ದಾರೆ. ಮಾನ್ವಿ ಪಟ್ಟಣದಲ್ಲಿ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮೊಹಮ್ಮದ್ ಮುಜೇಜ್ ಹಾಗೂ ಅವರ ತಂಡ ಚುಟುಕುಗೋಷ್ಠಿ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರ ಜೊತೆಗೆ ಇದು ಒಂದು ರೀತಿಯಾದ ಶ್ಲಾಘನೀಯ ಎಂದು ಹಿರಿಯ ಸಾಹಿತಿ ವೈದ್ಯ ಬಸವಪ್ರಭು ಪಾಟೀಲ್ ಬೆಟ್ಟದೂರು ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಚುಟುಕು ಸಾಹಿತ್ಯ ಪರಿಷತ್ ಕಾರ್ಯ ಚಟುವಟಿಕೆಗಳ ಉದ್ಘಾಟನೆ ಹಾಗೂ ಪದಗ್ರಹಣ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಮಾನ್ವಿ ಅಂದರೆ ಇತಿಹಾಸ ಉಳ್ಳ ತಾಲೂಕು ಇದ್ದು ಈ ಭಾಗದಲ್ಲಿ ಯುವ ಕವಿಗಳನ್ನ ಪ್ರೋತ್ಸಾಹಿಸುವ ಕೆಲಸ ಮಾಡಿದ್ರೆ ಉದಯೋನ್ಮುಖ ಪ್ರತಿಭೆಗಳು ಹೊರಬರಲು ಸಾಧ್ಯ ಎಂದರು. ಪ್ರಾಸ್ತಾವಿಕವಾಗಿ ಮೊಹಮ್ಮದ್ ಮುಜೀಜ್ ಮಾತನಾಡಿ, ಚುಟುಕು ಸಾಹಿತ್ಯ ಕಾರ್ಯಕ್ರಮ ಮಾಡಲು ನನ್ನಿಂದ ಮಾತ್ರ ಸಾಧ್ಯವಿಲ್ಲ, ಯಾಕೆಂದ್ರೆ ನಮ್ಮೆಲ್ಲರ ಪದಾಧಿಕಾರಿಗಳ ತಂಡದಿಂದ ಸಾಧ್ಯವಾಗಿದೆ ಎಂದು ಬಣ್ಣಿಸಿದ್ರು.
ಬೆಳಗಾವಿಯಲ್ಲಿ ಬೆಳಕಿಗೆ ಬಂತು ಹೈಟೆಕ್ ವಾಮಾಚಾರ. ಸಾಧಾರಣವಾಗಿ ಲಿಂಬೆಹಣ್ಣು, ಕುಂಕುಮ, ಅರಿಶಿಣ ಇಟ್ಟು ವಾಮಾಚಾರ ಮಾಡೋದು ನೋಡಿದ್ದೀವಿ, ಇದು ಎಲ್ಲೆಡೆ ಕಾಮನ್. ಆದ್ರೆ ವಾಮಾಚಾರ ಮಾಡಲೆಂದೇ ಮೊಬೈಲ್ ಇಟ್ಟಿದ್ದಾರೆ. ಆಹಾ, ಎಂತ ಬೋಪರಪ್ಪ ಇವರು. ಬೆಳಗಾವಿ ತಾಲೂಕಿನ ಎಳ್ಳೂರು ಗ್ರಾಮದ ಹೊರವಲಯದಲ್ಲಿ ಈ ಘಟನೆ ನಡೆದಿದೆ. ಎಳ್ಳೂರು ಗ್ರಾಮದ ಕೃಷಿ ಭೂಮಿಯಲ್ಲಿ ವಾಮಾಚಾರವನ್ನ ಮಾಡಲಾಗಿದ್ದು, ಪಾಟೀಲ್ ಎಂಬುವವರ ಗದ್ದೆಯಲ್ಲಿ ಮೊಬೈಲ್ನ ಇಟ್ಟು ಮೊಬೈಲ್ ಮೂಲಕ ವಾಮಾಚಾರ ಮಾಡಿರುವುದು ಬೆಳಕಿಗೆ ಬಂದಿದೆ. ಕಳೆದ ವಾರ ಮೂಸಂಬಿ ಇಟ್ಟು ವಾಮಾಚಾರ ಮಾಡಿದ ದುಷ್ಕರ್ಮಿಗಳು ಈಗ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಇಟ್ಟು ಹೋದ ಕಿಡಿಗೇಡಿಗಳಾಗಿದ್ದಾರೆ. ಇನ್ನು ಹೊಸ ಓಪ್ಸೋ ಕಂಪನಿಯ ಮೊಬೈಲ್ ಇಟ್ಟು ವಾಮಾಚಾರ ಮಾಡಲಾಗಿದ್ದು, ಮೊಬೈಲ್ ಜೊತೆಗೆ ನಿಂಬೆಹಣ್ಣು, ತೆಂಗಿನಕಾಯಿ, ಎಲೆ ಅಡಿಕೆ, ಕ್ಯಾರ್ ಹಾಕಿ ಇಟ್ಟ ಕಿಡಿಗೇಡಿಗಳು. ಒಂದು ಗಂಟು ಗಿಡಕ್ಕೆ ಕಟ್ಟಿ ಹೋಗಿರುವ ಕಿಡಿಗೇಡಿಗಳು ರೈತರ ಗತಿಯಲ್ಲಿ ವಾಮಾಚಾರ ಮಾಡಿದರಿಂದಲೇ ರೈತರಿಗೆ ಆತಂಕ ಈಗ ಎಲ್ಲೆಡೆ ಮನೆ ಮಾಡಿದೆ. ಮೊಬೈಲ್ ಅನ್ನೇ ವಾಮಾಚಾರಕ್ಕೆ ಬಳಸಿದ್ದು ಎಲ್ಲರಲ್ಲೂ ಅಚ್ಚರಿಯನ್ನ ಮೂಡಿಸಿದೆ. ಇದು ಅಂಧಶ್ರದ್ಧೆಗೆ ಮೂಕ ವಿಸ್ಮಿತರಾಗಿದ್ದಾರೆ ರೈತರು. ವಾಮಾಚಾರ ಮಾಡಿದ್ದನ್ನ ಬೆಚ್ಚಿಟ್ಟ ರೈತ ಮುಖಂಡ ರಾಜು ಮರವೆ 2024 ಏಪ್ರಿಲ್ 18ರಂದು ಹುಬ್ಬಳ್ಳಿಯ ಬಿಬಿವಿ ಮಹಾವಿದ್ಯಾಲಯದಲ್ಲಿ ನಡೆದಿದ್ದ ಹತ್ಯೆ ಪ್ರಕರಣದ ವಿಚಾರವಾಗಿ ಹತ್ಯೆ ಆರೋಪಿ ಫಯಾಜ್ಗೆ ಜಾಮೀನು ಮಂಜೂರು ಮಾಡದಂತೆ ಪ್ರತಿಭಟನೆ ನಡೆಸಲಾಗಿದೆ. ನೇಹಾ ಹಿರೇಮಠ ಹತ್ಯೆ ಆರೋಪಿಗೆ ಜಾಮೀನು ನೀಡಬಾರದೆಂದು ಬೀದಿಗೆ ಇಳಿದಿದ್ದಾರೆ ಶ್ರೀರಾಮ ಸೇನೆ. ಹುಬ್ಬಳ್ಳಿ ಬಿವಿಬಿ ಮಹಾವಿದ್ಯಾಲಯದ ಮುಂಭಾಗದಲ್ಲಿ ಹತ್ಯೆ ಆರೋಪಿ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೀತಾ ಇದ್ದು, ಎಂದು ನೇಹಾ ಹಿರೇಮಠ ಹತ್ಯೆ ಆರೋಪಿ ಫಯಾಜ್ ಜಾಮೀನು ತೀರ್ಪು ಇದ್ದ ಕಾರಣ ಲವ್ ಜಿಹಾದ್ ಮಾನಸಿಕತೆ ಹೊಂದಿರುವ ಹತ್ಯೆ ಆರೋಪಿಗೆ ನ್ಯಾಯಾಲಯ ಜಾಮೀನು ನೀಡಬಾರದು. ಬಿವಿಬಿ ಕಾಲೇಜ್ ಆವರಣದಲ್ಲಿ ಲವ್ ಜಿಹಾದ್ ಮಾನಸಿಕತೆಯ ಫಯಾಜ್ ಅಮಾನುಷವಾಗಿ ಚಾಕು ಎರೆದಿದ್ದ. ಇದರಿಂದ ಹೆಣ್ಣುಮಗಳು ನರಳಿ ಜೀವ ಬಿಟ್ಟಿದ್ದಾಳೆ. ಇಂತಹ ವಿಕೃತಿ ಮನಸ್ಸಿನ ಆರೋಪಿಗೆ ಪೊಲೀಸ್ ಹಾಗೂ ನ್ಯಾಯಾಲಯವು ಯಾವುದೇ ರೀತಿಯ ಕನಿಕರ ತೋರದೆ ಜಾಮೀನು ನೀಡಬಾರದೆಂದು ಮುತಾಲಿಕ್ ಆಗ್ರಹವನ್ನ ಮಾಡಿದ್ದಾರೆ. ಪ್ರತಿಭಟನೆ ವೇಳೆ ಕೊಲೆ ಆರೋಪಿ ಫಯಾಜ್ ಪರ ವಕೀಲರ ವಿರುದ್ಧ ಮುತಾಲಿಕ್ ಕಿಡಿಕಾರಿದ್ದಾರೆ. ಮಾನ್ವಿ ತಾಲೂಕಲ್ಲಿ ಅಸಲಿ ಗುರುಗಳು ಯಾರು, ಅಸಲಿ ಸಾಹೇಬ್ ಯಾರು ಎಂದು ತಿಳಿಯದಾಗಿದ್ದರಿಂದ ಮಾನ್ವಿಯಲ್ಲಿ ನಕಲಿ ಗುರುಗಳ ಹಾವಳಿ ಹೆಚ್ಚಾಗಿದೆ ಎಂದು ಮುಸ್ಲಿಂ ಸಮಾಜದ ಮುಖಂಡ ಹುಸೇನ್ ಪಾಷಾ ಕೊಡ್ಲಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ, ಮಾನ್ವಿ ತಾಲೂಕಲ್ಲಿ ಮುಸ್ಲಿಂ ಸಮಾಜದಲ್ಲಿ ಅಸಲಿ ಗುರುಗಳು ಕೋನಾಪುರ ಪೇಟೆ ಹಾಗೂ ಜಮ್ಮಲದೊಡ್ಡಿಯವರು. ಆದ್ರೆ ಇತ್ತೀಚೆಗೆ ಕೆಲ ವ್ಯಕ್ತಿಗಳು 200 ರೂಪಾಯಿ ಶಾಲು ಹಾಕೊಂಡು ನಾನು ತಾತ ಗುರು ಎಂದು ಬರೆಯುತ್ತಿರುವುದರಿಂದ ಅಮಾಯಕರಿಗೆ ಮೋಸ ಮಾಡುವ ಕೆಲಸ ಎಂದು ಆರೋಪ ಮಾಡಿದ್ದಾರೆ. ಅಸಲಿ ಗುರುಗಳು ಹಾಗೂ ಅಸಲಿ ಸಾಹೇಬ್ ಅವರಿಗೆ ನಕಲಿ ಗುರುಗಳು, ನಕಲಿ ಸಾಹೇಬ್ ಬಗ್ಗೆ ಮಾನ್ವಿ ಜನತೆಗೆ ಗೊತ್ತಿದೆ. ಆದ್ರೆ ಇದೇ ರೀತಿಯಲ್ಲಿ ಮುಂದುವರೆದ್ರೆ ಮುಂದೊಂದು ದಿನ ಜನರಿಗೆ ಮೋಸವಾಗುತ್ತದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಜರುಗಿಸಬೇಕು ಎಂದು ಹುಸೇನ್ ಪಾಷಾ ಕೊಡ್ಲಿ ಆಗ್ರಹಿಸಿದ್ದಾರೆ. ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಕಳೆದ 23 ವರ್ಷದಿಂದ ಅವರನ್ನ ವೈಯಕ್ತಿಕವಾಗಿ ಬಲ್ಲವನು ನಾನು. ಸತ್ಯ, ನ್ಯಾಯ, ನೀತಿಯಿಂದ ಸರಳವಾಗಿ ಬದುಕುತ್ತಿರುವ ವ್ಯಕ್ತಿ. ಅವರ ಸಾಮಾಜಿಕ ಬೆಳವಣಿಗೆ ಸಹಿಸದ ಜನರು ಆರೋಪ ಮಾಡ್ತಿದ್ದಾರೆ. ಈಗ ಎಸ್ಐಟಿ ತನಿಖೆ ನಡೆಯುತ್ತದೆ, ತನಿಖಾ ವರದಿ ಬರಲಿ ಎಂದು ಹುಬ್ಬಳ್ಳಿಯಲ್ಲಿ ಜೈನ ಮುನಿ ಗುಣಧರನಂದಿ ಮಹಾರಾಜರು ಹೇಳಿದರು. ವರೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ವರದಿ ಬಂದ ಬಳಿಕ ಧರ್ಮಸ್ಥಳದಲ್ಲಿ ಬೃಹತ್ ಪ್ರತಿಭಟನೆ ಮಾಡುತ್ತೇವೆ. ವೀರೇಂದ್ರ ಹೆಗ್ಗಡೆಯವರನ್ನ ಬೆಂಬಲಿಸಿ ಹೋರಾಟ ಮಾಡುವುದು ನಿಶ್ಚಿತ. ಎಲ್ಲ ಮಂಜುನಾಥ ಭಕ್ತರು ಸೇರಿ ಹೋರಾಟ ರೂಪಿಸುತ್ತೇವೆ. ವೀರೇಂದ್ರ ಹೆಗ್ಗಡೆಯವರು ಯಾವುದೇ ಜೈನ ಸಮಾಜದ ಹೆಸರಲ್ಲಿ ಯಾವುದೇ ಸಂಸ್ಥೆ ಕಟ್ಟಿಲ್ಲ. 300 ಕೊಲೆಗಳಾಗಿದೆ ಎಂದು ಆರೋಪಿಸಿದ್ದಾರೆ. ಒಂದೇ ಒಂದು ಕೊಲೆಯಲ್ಲಿ ವೀರೇಂದ್ರ ಹೆಗ್ಗಡೆಯವರು ಭಾಗಿಯಾಗಿದ್ರೆ ನಾನು ಸನ್ಯಾಸತ್ವ ತ್ಯಜಿಸುತ್ತೇನೆ. ಅವರು ಯಾವುದೇ ತಪ್ಪು ಮಾಡಿಲ್ಲ, ಸುಳ್ಳು ಆರೋಪ ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಇಂದು ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಶಾಲೆಗೆ ಹೋಗಲು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಗದಗ ತಾಲೂಕಿನ ಮಲ್ಲಸಮುದ್ರ ಗ್ರಾಮದ ವಿದ್ಯಾರ್ಥಿಗಳಿಗೆ ಈ ದುಸ್ಥಿತಿ ಎದುರಾಗಿತ್ತು. ಬೆಳಗ್ಗೆ 8 ಗಂಟೆಯಿಂದ ಬಸ್ಗಾಗಿ ಕಾಯ್ತಿದ್ದಾರೆ ಅಲ್ಲಿನ ವಿದ್ಯಾರ್ಥಿಗಳು. ಆಟೋಗಳ ಚಾಲಕರಿಂದ ದುಬಾರಿ ದರ ವಸೂಲಿ ಆರೋಪ ಕೇಳಿ ಬಂದಿದ್ದು, ವಿದ್ಯಾರ್ಥಿಗಳಿಗೂ 30 ರು ಚಾರ್ಜ್ ಮಾಡ್ತಿದ್ದಾರೆ ಆಟೋ ಚಾಲಕರು. ಹೀಗಾಗಿ ಮಳೆಯಲ್ಲಿಗೆ ಬಸ್ಗಾಗಿ ಕಾಯುತ್ತಾ ನಿಂತಿದ್ದಾರೆ ಅಲ್ಲಿನ ವಿದ್ಯಾರ್ಥಿಗಳು. ಎಂದು ಢೇರ್ ಮುಷ್ಕರ ಇರೋದು ಗಮನಕ್ಕೆ ಬಂದಿರಲಿಲ್ಲ. ಯಾವುದಾದರೂ ಬಸ್ ಬರಬಹುದು ಅಂತ ಕಾಯ್ತಿದ್ದೇವೆ ಎಂದು ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಹೈಸ್ಕೂಲ್ ಹಾಗೂ ಕಾಲೇಜ್ ವಿದ್ಯಾರ್ಥಿಗಳು ಪರದಾಡುವಂತಹ ಸ್ಥಿತಿ ಈಗ ನಿರ್ಮಾಣವಾಗಿದೆ.
ಇಂದು ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಖಾಸಗಿ ವಾಹನಗಳ ಮೂಲಕ ಪ್ರಯಾಣಿಕರಿಗೆ ಅನುಕೂಲ. ಜಿಲ್ಲಾಡಳಿತದಿಂದ ಪ್ರಯಾಣಿಕರಿಗೆ ಅನುಕೂಲ ವಾತಾವರಣ ನಿರ್ಮಾಣವಾಗಿದ್ದು, ಗದಗ ನಗರದ ಡಾಕ್ಟರ್ ಪುಟ್ಟರಾಜ ಗವಾಯಿಗಳ ಬಸ್ ನಿಲ್ದಾಣದಿಂದ ಅನುಕೂಲ ವ್ಯವಸ್ಥೆಯಾಗಿದೆ. ಟೆಂಪೋ ಕ್ರೂಸರ್ಗಳ ಮೂಲಕ ಅನುಕೂಲ ವ್ಯವಸ್ಥೆ ಮಾಡಿದ್ದು, ಖಾಸಗಿ ವಾಹನಗಳ ಮೂಲಕ ಪ್ರಯಾಣಿಸುತ್ತಿದ್ದಾರೆ ಅಲ್ಲಿನ ಜನರು. ಇದಾಗಿತ್ತು ಈ ಕ್ಷಣದ ಟಾಪ್ 10 ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್, ಭರವಸೆ ಬದುಕಿನ ವಿಜಯ.